ಹಾಯ್ ಫ್ರೆಂಡ್ಸ್, ಇದು ಪಾರ್ಟ್ 2 ವಿಡಿಯೋ ಶಿವರಾತ್ರಿ ಹಬ್ಬದ್ದೇನೆ. ಅದು ತುಂಬ ಲಾಂಗ್ ಆಯಿತು ವಿಡಿಯೋ ಅಂತ ಇದನ್ನ ಪಾರ್ಟ್ 2 ಅಂತ ಮಾಡಿದೆ. ಸಾಯಂಕಾಲ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಇಲ್ಲಿ ಕಾಲಭೈರವೇಶ್ವರ ಟೆಂಪಲ್ ಇದೆ ಬೆಮ್ಮೆಲ್ ಲೇಔಟಲ್ಲಿ, ಅಲ್ಲಿಗೆ ಹೊರಟ್ವಿ ನಾನು ಮತ್ತು ನಮ್ಮ ಯಜಮಾನ್ರು. ಹಾಗೆ ಈ ರೋಡಲ್ಲಿ ಹೋಗ್ತಾ ಷಣ್ಮುಖ ಟೆಂಪಲ್ ಕೂಡ ಕಾಣುತ್ತೆ, ಮುಂದೆ ತೋರಿಸ್ತೀನಿ ನಾನು ಬಂದಾಗ. ಇಲ್ಲೂ ಕೂಡ ಲೈಟಿಂಗ್ಸ್ ಬಿಟ್ಟಿದ್ದಲ್ಲ, ಅಲ್ಲೂ ಕೂಡ ಒಂದು ಟೆಂಪಲ್ ಇದೆ, ಬಟ್ ಹೆಸರು ನಂಗೆ ಗೊತ್ತಿಲ್ಲ. ಒನ್ ಟೈಮ್ ಮಾತ್ರ ಹೋಗಿದ್ದೆ ಅಷ್ಟೇ. ಷಣ್ಮುಖ ಟೆಂಪಲ್ ಇದೆಯಲ್ಲ, ಅವ್ರದ್ದು ಅಂದರೆ ಓನರ್ ಮನೆ ಇಲ್ಲೇನೆ ಇರೋದು, ಅರುಣಾಚಲಂ ಅಂತ. ಅವರು ಮೊದಲು ಧಾರಾವಾಹಿ ಎಲ್ಲ ತೆಗಿತಿದ್ರು ದೂರದರ್ಶನಲ್ಲಿ. ಅವ್ರ ಮನೆ ಎದುರಿಗೇನೆ ಅಂದರೆ ದೇವಸ್ಥಾನ ಕಾಣುತ್ತೆ, ಬೆಟ್ಟದ ಮೇಲೆ ನಿಂತ್ಕೊಂಡು. ಅದು ಬೆಟ್ಟದ ಮೇಲಿದೆ ಮನೆ. ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ತುಂಬ ಸಖತ್ತಾಗಿದೆ. ನಾನು ಕೂಡ ಹೋಗಿಲ್ಲ, ಅಲ್ಲಿ ಯಾರೂ ಹೋಗೋಕ್ಕೂ ಆಗೋಲ್ಲ, ಬಿಕಾಸ್ ನಾಯಿಗಳನ್ನ ಇಕ್ಕಿದ್ದಾರೆ, ಡಾಗ್ಸ್ನೆಲ್ಲ. ಯಾಕಂದರೆ ಅಲ್ಲಿ ಒಂಟಿ ಮನೆ, ಹಾಗಾಗಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಗಿಡ ಎಲ್ಲ ಒಣಗೋಗಿದೆ. ನೋಡಿ ಅಲ್ಲಿ ಷಣ್ಮುಖ ಟೆಂಪಲ್ ಕಾಣ್ತಾ ಇದೆ, ಅಲ್ಲೂ ಕೂಡ ಚೆನ್ನಾಗಿ ಮಾಡಿರ್ತಾರೆ. ಬಟ್ ನಾವು ಅಲ್ಲಿ ಹೋಗಲಿಲ್ಲ, ಕಾಲಭೈರವ ಟೆಂಪಲ್ಗೆ ಮಾತ್ರ ಹೋದ್ವಿ. ಅಂದರೆ ತುಂಬ ಕ್ಯೂ ಇತ್ತು. ನಾವು ಒಂದು 6:30ಗೆ ಬಿಟ್ವಿ ಅನಿಸುತ್ತೆ. ಆಮೇಲೆ ನಾವು ಆಚೆ ಬರೋಷ್ಟಕ್ಕೆ 8 o'clock ಆಯಿತು. ಫುಲ್ಲು ರೋಡ್ ಗಂಟ ನಿಂತಿದ್ದು ಕ್ಯೂ. ನೋಡಿ ಅಲ್ಲಿ ನಾನು ಹಾಗೆ ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಗಾಡಿ ಪಾರ್ಕಿಂಗ್ ಕೂಡ ಇರಲಿಲ್ಲ, ಹಾಗಾಗಿ ನಾವು ಇಲ್ಲೇ ರೋಡ್ ಸೈಡಲ್ಲಿ ನಿಂತ್ಬಿಟ್ಟೆ ಹೋದ್ವಿ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡಿ ಕ್ಯೂ ಇಲ್ಲಿಂದನೇ ನಿಂತಿದ್ದು. ನಾವು ಅಲ್ಲಿಗೆ ಜಾಯ್ನ್ ಆದ್ವಿ, ಬಟ್ ತುಂಬ ಬೇಗ ಮೂವ್ ಆಗ್ತಿತ್ತು. ಅಲ್ಲಿ 1 ನಿಮಿಷನೂ ಕೂಡ ನಿಂತ್ಕೊಳ್ಳೋಕೆ ಬಿಡಲ್ಲ, ಬಿಕಾಸ್ ಹಬ್ಬದ ದಿನ ತುಂಬ ಜನ ಬರ್ತಾರಲ್ವ. ಹಾಗಾಗಿ ಅಂದರೆ ಲೈನು ಕ್ಯೂ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿತ್ತು, ಯಾರು ಎಲ್ಲೂ ನುಗ್ಗೋಕ್ಕಾಗಲ್ಲ, ಆ ರೀತಿಯಾಗಿ ಮಾಡಿದ್ದು. ವಾಲಂಟಿಯರ್ಸ್ ದೇವಸ್ಥಾನ ಹೊರಗಡೆ ಅಂತೂ ತುಂಬ ಸಖತ್ತಾಗಿತ್ತು ಅಲಂಕಾರ ಮಾತ್ರ. ಶಿವರಾತ್ರಿ ಹಬ್ಬಕ್ಕೆ ಮತ್ತು ಜಾತ್ರೆ ಬರುತ್ತಲ್ಲ, ಅವಾಗ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಲ್ಲಿ ಪ್ರಸಾದ ಕೂಡ ಕೊಟ್ಟು ನೀವು ಎಷ್ಟು ಸಲ ಬೇಕಾದ್ರೂ ಇಸ್ಕೋಬೋದು, ಹೊಟ್ಟೆ ತುಂಬ ಕೂಡ ತಿನ್ಬೋದಿತ್ತು. ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಲ್ಲಿ ಇಲ್ಲಿ. ಮತ್ತು ಆಚೆ ಕಡೆ ಬಸವಣ್ಣನ ಕೂರಿಸಿ, ಅಲ್ಲ ಶಿವಲಿಂಗ ಥರ ಮಾಡಿಬಿಟ್ಟು ಬಸವಣ್ಣ ಕೂಡ ಇಕ್ಕಿದ್ದು. ಅಂದರೆ ರಿಯಲ್ ಅಲ್ಲ, ಅಂದರೆ ಡೆಕೋರೇಷನ್ ಮಾಡ್ತಾರಲ್ಲ ಆ ರೀತಿಯಾಗಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಮ್ಯೂಸಿಕ್ ಹಾಕ್ತೀನಿ, ನೋಡಿ ನೀವು ಕೂಡ ಕಣ್ತುಂಬಿಕೊಡಿ ದೇವ್ರನ್ನ. ಕಾಲಭೈರವೇಶ್ವರ ಮತ್ತು ಪಾರ್ವತಿ ಅಮ್ಮನವ್ರು ಅನಿಸುತ್ತೆ. ಮತ್ತು ಈ ಕಡೆ ಗಣೇಶ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಓಕೆನಾ? ಕೊನೆಗಂಟ ನೋಡಿ ವಿಡಿಯೋ. ತುಂಬಾ ಚೆನ್ನಾಗಿದೆ ಅಲಂಕಾರ ಎಲ್ಲ, ಫ್ರೂಟ್ಸಲ್ಲಿ ಮತ್ತು ಲೈಟಿಂಗ್ಸ್ ಅರೇಂಜ್ಮೆಂಟು ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ವಿಡಿಯೋ ನೋಡ್ಕೊಬನ್ನಿ ಫ್ರೆಂಡ್ಸ್.